ನಮಸ್ಕಾರ ಸ್ನೇಹಿತರೆ, ನೀವೊಬ್ಬ ಸಣ್ಣ ಉದ್ಯಮಿಯೇ ಅಥವಾ ಮನೆಯಲ್ಲೇ ಕುಳಿತು ಕರಕುಶಲ ವಸ್ತುಗಳು, ಬಟ್ಟೆಗಳು ಅಥವಾ ಇನ್ಯಾವುದೇ ವಿಶೇಷ ವಸ್ತುಗಳನ್ನು ತಯಾರಿಸುವ ತಯಾರಕರೇ? ನಿಮ್ಮ ಪ್ರಾಡಕ್ಟ್ ಕೇವಲ ಲೋಕಲ್ ಮಾರ್ಕೆಟ್ನಲ್ಲಿ ಮಾತ್ರವಲ್ಲ, ವಿದೇಶಗಳಿಗೂ ತಲುಪಬೇಕು ಅಂತ ಆಸೆ ಇದೆಯಾ? ಆದ್ರೆ ಎಕ್ಸ್ಪೋರ್ಟ್ ಮಾಡಕ್ಕೆ ತುಂಬಾ ಖರ್ಚಾಗುತ್ತೆ, ಕಸ್ಟಮ್ಸ್ ಪ್ರೊಸೀಜರ್ ಕಷ್ಟ ಇರುತ್ತೆ ಅಂತ ಹಿಂಜರಿತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಇಂದಿನ ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಮತ್ತು ಇಂಡಿಯಾ ಪೋಸ್ಟ್ನ ಅದ್ಭುತ ಯೋಜನೆಯಾದ ಡಾಕ್ ನಿರ್ಯಾತ್ ಕೇಂದ್ರ ಡಿಎನ್ಕೆ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ, ಡಾಕ್ ನಿರ್ಯಾತ್ ಕೇಂದ್ರ ಅಂದ್ರೆ ಏನು? ಇದು ಸಣ್ಣ ಉದ್ಯಮಿಗಳು, ಎಂಎಸ್ಎಂಇಸ್ಗಳು ಮತ್ತು ಗ್ರಾಹಕರಿಗೆ ತಮ್ಮ ವಸ್ತುಗಳನ್ನ ವಿದೇಶಕ್ಕೆ ರಫ್ತು ಮಾಡಲು ಸಹಾಯ ಮಾಡುವ ಒಂದು ವ್ಯವಸ್ಥೆ. ಮೊದಲೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ದೊಡ್ಡ ಪಟ್ಟಣಗಳಲ್ಲಿರುವ ಫಾರಿನ್ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಿತ್ತು, ಏಜೆಂಟ್ ಸಹಾಯ ಬೇಕಿತ್ತು. ಆದರೆ ಈಗ ನಿಮ್ಮ ಹತ್ತಿರದ ಆಯ್ದ ಪೋಸ್ಟ್ ಆಫೀಸ್ನಲ್ಲೇ ನೀವು ಎಕ್ಸ್ಪೋರ್ಟ್ ಮಾಡಬಹುದು. ಇದಕ್ಕೆ ಡಾಕ್ ನಿರ್ಯಾತ್ ಕೇಂದ್ರ ಅಂತ ಕರೀತಾರೆ. ಈ ಯೋಜನೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ? ಎಂಎಸ್ಎಂಇಸ್, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಉದ್ಯಮಿಗಳು, ಕರಕುಶಲಕರ್ಮಿಗಳು, ಆರ್ಟಿಸನ್ಸ್, ಕೈಯಿಂದ ತಯಾರಿಸಿದ ವಸ್ತುಗಳನ್ನ ಮಾರುವವರು, ಒಡಿಒಪಿ ಉತ್ಪಾದಕರು, ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಡಿ ಕೆಲಸ ಮಾಡುವವರು, ಸಣ್ಣ ರಫ್ತುದಾರರು, ಯಾರ ಎಕ್ಸ್ಪೋರ್ಟ್ ವಾಲ್ಯೂಮ್ ಕಡಿಮೆ ಇರುತ್ತೋ ಅವರಿಗೆ ಇದು ಬೆಸ್ಟ್ ಆಪ್ಷನ್. ಡಾಕ್ ನಿರ್ಯಾತ್ ಕೇಂದ್ರದಿಂದ ನಿಮ್ಗೆ ಸಿಗೋ ಲಾಭಗಳೇನು? ಕಡಿಮೆ ಖರ್ಚು, ಲೋ ಕಾಸ್ಟ್. ಪ್ರೈವೇಟ್ ಕೊರಿಯರ್ ಚಾರ್ಜಸ್ಗೆ ಹೋಲಿಸಿದ್ರೆ ಇಂಡಿಯಾ ಪೋಸ್ಟ್ ದರಗಳು ತುಂಬಾ ಕಡಿಮೆ. ಪೇಪರ್ಲೆಸ್ ಪ್ರಕ್ರಿಯೆ, ಎಲ್ಲಾ ಕೆಲಸ ಆನ್ಲೈನ್ನಲ್ಲೇ ಆಗತ್ತೆ. ಪೋಸ್ಟಲ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಪಿಬಿಇಯನ್ನು ನೀವು ಮನೆಯಲ್ಲೇ ಕುಳಿತು ಫೈಲ್ ಮಾಡಬಹುದು. ಸರಳ ಕಸ್ಟಮ್ಸ್, ಸಿಂಪ್ಲಿಫೈಡ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಈಗ ಸರಳವಾಗಿದೆ. ನೀವೇ ಸ್ವತಃ ಬುಕಿಂಗ್ ಮಾಡಬಹುದು, ಏಜೆಂಟ್ ಅವಶ್ಯಕತೆ ಇಲ್ಲ. ಪಿಕಪ್ ಸೌಲಭ್ಯ, ನೀವು ಹೆಚ್ಚು ಪಾರ್ಸಲ್ ಕಳಿಸೋರಾಗಿದ್ರೆ ಪೋಸ್ಟ್ ಆಫೀಸ್ನವರೇ ಬಂದು ಪಿಕಪ್ ಮಾಡುವ ಸೌಲಭ್ಯ ಕೂಡ ಇದೆ. ಇ ಕಾಮರ್ಸ್ ಎಕ್ಸ್ಪೋರ್ಟ್, ನೀವು ಅಮೆಜಾನ್, ಇಬೇನಲ್ಲಿ ಮಾರಾಟ ಮಾಡ್ತಿದ್ರೆ ಡಿಎನ್ಕೆ ಮೂಲಕ ಸುಲಭವಾಗಿ ಕಳಿಸಬಹುದು. ಸರಿ, ಹಾಗಾದ್ರೆ ಅಂಚೆ ಕಚೇರಿಯಲ್ಲಿ ಡಾಕ್ ನಿರ್ಯಾತ್ ಕೇಂದ್ರ ಮೂಲಕ ಪಾರ್ಸಲ್ ಕಳುಹಿಸಲು ರಿಜಿಸ್ಟರ್ ಮಾಡಕ್ಕೆ ಏನೆಲ್ಲ ದಾಖಲೆಗಳು ಬೇಕು ನೋಡೋಣ. ಡಾಕ್ ನಿರ್ಯಾತ್ ಕೇಂದ್ರ ಮೂಲಕ ಪಾರ್ಸಲ್ ಕಳುಹಿಸಲು ಮುಖ್ಯವಾಗಿ 2 ರೀತಿಯ ದಾಖಲೆಗಳು ಬೇಕಾಗುತ್ತವೆ. ಅದರಲ್ಲಿ ಒಮ್ಮೆ ಮಾತ್ರ ಮಾಡಿಸಬೇಕಾದವು ಒನ್ ಟೈಮ್ ರಿಜಿಸ್ಟ್ರೇಷನ್, ಪ್ರತಿ ಪಾರ್ಸಲ್ ಜೊತೆ ಕಳುಹಿಸಬೇಕಾದವು ಪರ್ ಶಿಪ್ಮೆಂಟ್ ಡಾಕ್ಯುಮೆಂಟ್ಸ್. ಮೊದಲಿಗೆ ಒಮ್ಮೆ ಮಾತ್ರ ಮಾಡಿಸಬೇಕಾದವು ಒನ್ ಟೈಮ್ ರಿಜಿಸ್ಟ್ರೇಷನ್ ದಾಖಲೆಗಳ ಕುರಿತು ನೋಡೋಣ. ಐಇಸಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್, ಇದು ಎಕ್ಸ್ಪೋರ್ಟ್ ಮಾಡಲು ಬೇಕಾದ ಲೈಸೆನ್ಸ್ ಇದ್ದಂತೆ. ಇದನ್ನ ಡಿಜಿಎಫ್ಟಿ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಪಡೆಯಬಹುದು. ಇದು ಇಲ್ಲದೆ ರಫ್ತು ಮಾಡಲು ಸಾಧ್ಯವಿಲ್ಲ. ಜಿಎಸ್ಟಿ ಮತ್ತು ಎಲ್ಯುಟಿ, ಲೆಟರ್ ಆಫ್ ಅಂಡರ್ಟೇಕಿಂಗ್, ನಿಮ್ಮ ಬಿಸ್ನೆಸ್ಗೆ ಜಿಎಸ್ಟಿ ಇರಬೇಕು. ಎಲ್ಯುಟಿ, ವಿದೇಶಕ್ಕೆ ಸರಕು ಕಳಿಸುವಾಗ ನಾವು ತೆರಿಗೆ ಕಟ್ಟಬೇಕಿಲ್ಲ. ಹಾಗಾಗಿ ನಾನು ಎಕ್ಸ್ಪೋರ್ಟ್ ಮಾಡ್ತಿದ್ದೇನೆ, ತೆರಿಗೆ ವಿನಾಯಿತಿ ನೀಡಿ ಎಂದು ಕೇಳಲು ಎಲ್ಯುಟಿ ಬಾಂಡ್ ಬರೆದುಕೊಡಬೇಕು. ಎಡಿ ಕೋಡ್, ಆಥರೈಸ್ಡ್ ಡೀಲರ್ ಕೋಡ್, ವಿದೇಶದಿಂದ ಬರುವ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲು ನಿಮ್ಮ ಬ್ಯಾಂಕ್ನವರು ಕೊಡುವ ಕೋಡ್ ಇದು. ಇದನ್ನ ಕಸ್ಟಮ್ಸ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಇನ್ನು ಪ್ರತಿ ಪಾರ್ಸೆಲ್ ಜೊತೆ ಇರಬೇಕಾದ ದಾಖಲೆಗಳ ಕುರಿತು ನೋಡೋಣ. ಅಂದ್ರೆ ಶಿಪ್ಮೆಂಟ್ ಡಾಕ್ಯುಮೆಂಟ್ಸ್. ಕಮರ್ಷಿಯಲ್ ಇನ್ವಾಯ್ಸ್ ರಸೀದಿ, ನೀವು ಯಾವ ವಸ್ತುವನ್ನ ಮಾರ್ತಿದ್ದೀರಿ, ಅದರ ಬೆಲೆ ಎಷ್ಟು, ಯಾರಿಗ ಕಳಿಸ್ತಿದ್ದೀರಿ ಎಂಬ ಸಂಪೂರ್ಣ ವಿವರ ಇರುವ ಬಿಲ್ ಇದು. ಪ್ಯಾಕಿಂಗ್ ಲಿಸ್ಟ್, ಪಾರ್ಸಲ್ ಬಾಕ್ಸ್ ಒಳಗೆ ಏನೇನಿದೆ, ಎಷ್ಟು ಬಾಕ್ಸ್ಗಳಿವೆ, ಒಟ್ಟು ತೂಕ ಎಷ್ಟು ಎಂಬ ವಿವರ ಇರುವ ಪಟ್ಟಿ. ಪೋಸ್ಟಲ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಪಿಬಿಇ, ನೀವು ಅಂಚೆ ಕಚೇರಿ, ಡಾಕ್ ನಿರ್ಯಾತ್ ಕೇಂದ್ರ ಮೂಲಕ ಕಳಿಸುವಾಗ ಆನ್ಲೈನ್ನಲ್ಲಿ ಜನರೇಟ್ ಆಗುವ ಈ ಫಾರಂ ತುಂಬಾ ಮುಖ್ಯ. ಇದು ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ ಸಾಕ್ಷಿ. CN22, CN23 ಫಾರ್ಮ್ಸ್, ಕಸ್ಟಮ್ಸ್ ಡಿಕ್ಲರೇಷನ್, ಪಾರ್ಸಲ್ ಮೇಲೆ ಅಂಟಿಸುವ ಸ್ಟಿಕ್ಕರ್ ಇದು. ಇದರಲ್ಲಿ ವಸ್ತುವಿನ ಹೆಸರು, ತೂಕ ಮತ್ತು ಬೆಲೆ ಇರುತ್ತೆ. ಕಸ್ಟಮ್ಸ್ ಅಧಿಕಾರಿಗಳು ಬಾಕ್ಸ್ ತೆರೆಯದೆಯೇ ಇದನ್ನು ನೋಡಿ ಪರಿಶೀಲಿಸ್ತಾರೆ. ಸ್ನೇಹಿತರೆ, ಈ ಡಾಕ್ಯುಮೆಂಟ್ಸ್ ಹೆಸರು ಕೇಳಿ ಭಯಪಡಬೇಡಿ. ಇವೆಲ್ಲವೂ ಈಗ ಆನ್ಲೈನ್ನಲ್ಲೇ ಸಿಗುತ್ತವೆ. ಒಮ್ಮೆ ಐಇಸಿ ಮತ್ತು ಎಡಿ ಕೋಡ್ ರೆಡಿ ಮಾಡ್ಕೊಂಡ್ರೆ ಸಾಕು, ಉಳಿದ ಇನ್ವಾಯ್ಸ್ ಮತ್ತು ಪ್ಯಾಕಿಂಗ್ ಲಿಸ್ಟ್ ಅನ್ನು ನೀವೇ ಕಂಪ್ಯೂಟರ್ನಲ್ಲಿ ರೆಡಿ ಮಾಡಬಹುದು. ಸರಿ, ಈಗ ಡಿಎನ್ಕೆ ಕಸ್ಟಮರ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನೋಡೋಣ. ತುಂಬಾ ಸುಲಭವಾಗಿದೆ. ಮೊದಲು
www.indiapost.gov.in ವೆಬ್ಸೈಟ್ಗೆ ಹೋಗಿ ಕಸ್ಟಮರ್ ಲಾಗಿನ್ ಆಪ್ಷನ್ ಆಯ್ದುಕೊಂಡು ಸೆಲ್ಫ್ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಆಸ್ ಬಲ್ಕ್ ಕಸ್ಟಮರ್ ಆಯ್ಕೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮ ಮೊಬೈಲ್ಗೆ ಕಸ್ಟಮರ್ ಐಡಿ ಮತ್ತು ಪಾಸ್ವರ್ಡ್ ಬರುತ್ತೆ. ಈಗ ಕಸ್ಟಮರ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ ರಿಜಿಸ್ಟರ್ ಆಸ್ ಡಿಎನ್ಕೆ ಪಾರ್ಟ್ನರ್ ಎಂದು ರೇಡಿಯೋ ಬಟನ್ ಆಯ್ಕೆ ಮಾಡಿ. ನಿಮ್ಮ ಐಇಸಿ, ಎಡಿ ಕೋಡ್, ಜಿಎಸ್ಟಿ ವಿವರಗಳನ್ನು ಹಾಕಿ ಕೆವೈಸಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕಂಪ್ಲೀಟ್ ಮಾಡಿ. ಈಗ ನಿಮ್ಮ ಅಪ್ಲಿಕೇಶನ್ ನಿಮ್ಮ ಕಾರ್ಯಕ್ಷೇತ್ರದ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅವರ ಕಚೇರಿಯಲ್ಲಿ ಅಪ್ರೂವಲ್ ಸಲುವಾಗಿ ಇನ್ಬಾಕ್ಸ್ ಆಗುತ್ತೆ. ಗಾಬರಿ ಬೇಡ. ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಕಾರ್ಯನಿರ್ವಹಿಸುವ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಿಮಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡ್ತಾರೆ. ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅವರ ಕಚೇರಿಯಿಂದ ಅಪ್ರೂವಲ್ ಕಾಪಿ ಸಿಕ್ಕ ಮೇಲೆ ಮುಂದಿನ ಹಂತ ನಿಮ್ಮ ಪಾರ್ಸಲ್ ವಿದೇಶಕ್ಕೆ ರಫ್ತು ಮಾಡೋದು. ರಫ್ತು ಮಾಡೋದಕ್ಕೂ ಮುನ್ನ ಇನ್ನೊಂದು ಬಹಳ ಮುಖ್ಯ ವಿಚಾರ. ಸ್ನೇಹಿತರೆ, ನೀವು ಎಕ್ಸ್ಪೋರ್ಟ್ ಮಾಡುವಾಗ ಪದೇ ಪದೇ ಕೇಳಿ ಬರುವ ಒಂದು ಶಬ್ದ ಅಂದ್ರೆ HSN ಕೋಡ್. ಇದನ್ನ ಕೇಳಿ ಗಾಬರಿಯಾಗಬೇಡಿ. ಇದು ತುಂಬಾ ಸಿಂಪಲ್. ನಾವು ಭಾರತೀಯರಿಗೆ ಹೇಗೆ ಆಧಾರ್ ಕಾರ್ಡ್ ಇದೆಯೋ ಅದೇ ರೀತಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಒಂದು ಆಧಾರ್ ನಂಬರ್ ಇದೆ. ಅದನ್ನೇ HSN ಕೋಡ್ ಅಂತ ಕರೀತಾರೆ. ಇದು ಯಾಕೆ ಬೇಕು ಗೊತ್ತಾ? ಈಗ ನೋಡಿ, ನೀವು ಸೀರೆ ಅಂತ ಇಂಗ್ಲಿಷ್ನಲ್ಲಿ ಬರೆದು ಫ್ರಾನ್ಸ್ಗೋ ಜರ್ಮನಿಗೋ ಕಳಿಸ್ತೀರಾ ಅಂತಿಟ್ಕೊಳ್ಳಿ. ಅಲ್ಲಿಯ ಕಸ್ಟಮ್ಸ್ ಆಫೀಸರ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಅವರು ನಿಮ್ಮ ಬಾಕ್ಸ್ ಒಡೆದು ನೋಡ್ಬೇಕಾಗತ್ತೆ. ಅದೇ ನೀವು ಬಾಕ್ಸ್ ಮೇಲೆ HSN ಕೋಡ್ 5007 ಅಂತ ಬರೆದ್ರೆ ಸಾಕು. ಆ ನಂಬರ್ ನೋಡಿದ ತಕ್ಷಣ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಆಫೀಸರ್ಗೂ ಅರ್ಥ ಆಗುತ್ತೆ, ಓ, ಇದರಲ್ಲಿರೋದು ರೇಷ್ಮೆ ಬಟ್ಟೆ ಅಂತ. ಭಾಷೆ ಬೇರೆ ಇರ್ಬೋದು, ಆದ್ರೆ ನಂಬರ್ಸ್ ಪ್ರಪಂಚಕ್ಕೆ ಒಂದೇ ಅಲ್ವಾ? ಒನ್ ಟೈಮ್ ಜಾಬ್. ಮುಖ್ಯವಾದ ವಿಷಯ ಏನಂದ್ರೆ ಈ ಕೋಡ್ ಹುಡುಕೋದು ಜೀವನದಲ್ಲಿ ಒಂದೇ ಸಲ ಮಾಡೋ ಕೆಲಸ. ನೀವು ಪ್ರತಿ ಸಾರಿ ಪಾರ್ಸಲ್ ಕಳಿಸುವಾಗ ಹೊಸ ಕೋಡ್ ಹುಡುಕೋ ಹಾಗಿಲ್ಲ. ಉದಾಹರಣೆಗೆ, ನೀವು ಕಾಫಿ ಪುಡಿ ಮಾರ್ತಿದ್ರೆ ಅದರ ಕೋಡ್ 0901 ಒಂದೇ. ನೀವು ಚನ್ನಪಟ್ಟಣದ ಬೊಂಬೆ ಅಥವಾ ಕಿನ್ನಾಳ ಬೊಂಬೆ ಕಳಿಸ್ತಿದ್ರೆ ಅದರ ಕೋಡ್ 9503 ಯಾವಾಗಲೂ ಒಂದೇ. ಸೊ ಫ್ರೆಂಡ್ಸ್, ಗೂಗಲ್ ಮಾಡಿ ಅಥವಾ dnk.cept.gov.in ವೆಬ್ಸೈಟ್ನಲ್ಲಿ ಒಮ್ಮೆ ನಿಮ್ಮ ಪ್ರಾಡಕ್ಟ್ನ HSN ಕೋಡ್ ಹುಡುಕಿ ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಲೈಫ್ ಟೈಮ್ ಅದೇ ಕೋಡ್ ಬಳಸಿ ಎಕ್ಸ್ಪೋರ್ಟ್ ಮಾಡಿ. ಸಿಂಪಲ್ ಅಲ್ವಾ? ಈಗ ಪಾರ್ಸಲ್ ಬುಕಿಂಗ್ ಕುರಿತು ನೋಡೋಣ. ಸೆಲ್ಫ್ ಸರ್ವಿಸ್ ಪೋರ್ಟಲ್ ಲಾಗಿನ್ ಆಗಿ ಬುಕ್ ಆರ್ಟಿಕಲ್ ಆಯ್ಕೆ ಮಾಡಿ. ಕಳಿಸುವವರು ಸೆಂಡರ್ ಮತ್ತು ಪಡೆಯುವವರು ರಿಸೀವರ್ ವಿವರ, ಪ್ರಾಡಕ್ಟ್ ವಿವರ, ತೂಕ ಮತ್ತು ಬೆಲೆಯನ್ನ ನಮೂದಿಸಿ. ಸಿಸ್ಟಮ್ ನಿಮಗೆ ಒಂದು ಪೋಸ್ಟಲ್ ಬಿಲ್ ಆಫ್ ಎಕ್ಸ್ಪೋರ್ಟ್ PBE ಮತ್ತು ಕಸ್ಟಮ್ಸ್ ಫಾರಂ ಅನ್ನು ಜನರೇಟ್ ಮಾಡುತ್ತೆ. ಇದರ ಪ್ರಿಂಟ್ ತೆಗೆದು ನಿಮ್ಮ ಪಾರ್ಸಲ್ ಮೇಲೆ ಅಂಟಿಸಿ. ಕೊನೆಗೆ ನಿಮ್ಮ ಹತ್ತಿರದ ಡಾಕ್ ನಿರ್ಯಾತ್ ಕೇಂದ್ರಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗಿ ಪಾರ್ಸಲ್ ಕೊಡಿ. ಅಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಸ್ವೀಕರಿಸ್ತಾರೆ. ಇಷ್ಟೇ ಸರಳವಾಗಿದೆ. ಇದರಲ್ಲಿ ನಿಮಗೆ ತೊಂದರೆ ಅನಿಸಿದ್ರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಿಮ್ಮ ಬುಕಿಂಗಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮ ಸ್ಥಳಕ್ಕೇ ಬಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೂಲಕ ನಿಮಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಕ್ಸ್ಪೋರ್ಟ್ ಮಾಡೋದು ಈಗ ತುಂಬಾ ಈಸಿಯಾಗಿದೆ. ನಮ್ಮ ಊರಿನ ಪ್ರಾಡಕ್ಟ್ಸ್ಗೆ ಪ್ರಪಂಚದಾದ್ಯಂತ ಮಾರ್ಕೆಟ್ ಇದೆ. ಅದನ್ನ ಬಳಸ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಿಮ್ಮ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆ ಉದ್ಯಮಿಗಳೊಂದಿಗೆ ಶೇರ್ ಮಾಡಿ.